ಹಜಾರೆ ಟೆಕ್ಸ್ಟೈಲ್ಸ್ ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲ ಶುಭ ಸಮಾರಂಭಗಳಿಗೆ ಇಡೀ ಕುಟುಂಬದ ಮನತಣಿಸುವ ಜವಳಿ ಭಂಡಾರ 1 ಲಕ್ಷ ಚದರ ಅಡಿಯ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತಿ ದೊಡ್ಡದಾದ ಶೋರೂಮ್ ಹಜಾರೆ ಟೆಕ್ಸ್ಟೈಲ್ಸ್ ಹೋಲ್ಸೇಲ್ ಬಜಾರ್ ರಬಕವಿ ಬಾಗಲಕೋಟೆ ಜಿಲ್ಲೆ. ಇಲ್ಲೊಂದು ಶಾಲೆ ಇದೆ. ಆ ಶಾಲೆಯ ಶಿಕ್ಷಕನೆಂದರೆ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಗ್ರಾಮಸ್ಥರಿಗೂ ತುಂಬಾ ಇಷ್ಟ. ಆ ಶಿಕ್ಷಕನ ಗುಣ ಆ ಶಾಲೆಯ SDMC ಅಧ್ಯಕ್ಷನಿಗೆ ಮತ್ತು ಹೆಡ್ ಮಾಸ್ಟರ್ಗೆ ಮಾತ್ರ ಸಹಿಸಕ್ಕಾಗ್ತಿಲ್ಲ. ಆ ಬಡ ಶಿಕ್ಷಕನ ಮೇಲೆ ಏನಾದರೂ ಒಂದು ಆರೋಪ ಮಾಡಿ ಆ ಶಾಲೆಯಿಂದ ಹೊರದೂಡಬೇಕೆನ್ನುವ ಲೆಕ್ಕಾಚಾರಕ್ಕೆ ಬಂದಿದ್ರು. ಇಂದು ಆ ಗ್ರಾಮದ ಜನತೆ ಆರೋಪಕ್ಕೆ ಒಳಗಾದ ಶಿಕ್ಷಕನ ಬೆಂಬಲಕ್ಕೆ ನಿಲ್ಲುವ ಮೂಲಕ ದುಷ್ಟ ಶಕ್ತಿಗಳಿಗೆ ಶಾಕ್ ನೀಡಿದ್ದಾರೆ. ಮಾದರಿ ಶಿಕ್ಷಕನಿಗಾಗಿ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾದ ವಿದ್ಯಾರ್ಥಿಗಳ ಪೋಷಕರು. ಹೌದು, ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಹಿರೇಶೆಲ್ಲಿಕೇರಿ ಗ್ರಾಮದ ಸರ್ಕಾರಿ ಶಾಲೆ ಮುಂದೆ. ಶತಮಾನೋತ್ಸವ ಆಚರಿಸಿಕೊಂಡ ಗ್ರಾಮದ ಶಾಲೆಯ ಶಿಕ್ಷಕರಲ್ಲಿನ ತಾರತಮ್ಯ ಮತ್ತು SDMC ಅಧ್ಯಕ್ಷನ ನಡೆಯಿಂದ ಗ್ರಾಮಸ್ಥರೇ ಬೇಸತ್ತು ಹೋಗಿದ್ದಾರೆ. ದುಂಡಪ್ಪ ಮಾದರ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯ ಅವರ ಕೆಂಗನಿಗೆ ಯಾವುದೇ ತಪ್ಪು ಮಾಡದ ಅಮಾಯಕ ಶಿಕ್ಷಕ SP ನಿಂಗನಗೌಡ ವಿರುದ್ಧ ದೂರು ನೀಡಿ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿ ಮೇಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಆದರೆ ಶಿಕ್ಷಕ ನಿಂಗನಗೌಡ್ ತುಂಬಾ ಮಾನವೀಯ ಮನುಷ್ಯ. ಆತನ ಮೇಲೆ ಬಂದಿರೋ ಆರೋಪವನ್ನ ಇಡೀ ಗ್ರಾಮಸ್ಥರು ತಳ್ಳಿಹಾಕಿ ಇಂದು ಆ ಶಿಕ್ಷಕನ ಬೆಂಬಲಕ್ಕೆ ನಿಲ್ಲುವ ಮೂಲಕ ಉತ್ತಮ ಶಿಕ್ಷಕನ ಘನತೆಯನ್ನ ಎತ್ತಿ ಹಿಡಿದಿದ್ದಾರೆ ಗ್ರಾಮಸ್ಥರು. ಈ ನಮ್ಮ ಶಾಲೆ ಒಳಗೆ ಯಾವುದೇ ಥರವಾಗಿ ಜಾತೀಯತೆ ಭೇದ ಭಾವ ಯಾವುದೂ ಇಲ್ಲಿ ನಡೆದಿಲ್ಲ. ಅದು ಆ ಮಾಸ್ತರ್ ನಿಂಗನಗೌಡ ಮಾಸ್ತರ್ ಇಲ್ಲಿ ಬಂದ ಒಂದು 10-12 ವರ್ಷ ಮೇಲೆ ಆಯ್ತು. ಅದು ಇಲ್ಲಿವರೆಗೆ ಇಲ್ಲದ ಜಾತೀಯತೆ ಈ 4 ತಿಂಗಳೊಳಗೆ ಈ ಹೆಡ್ ಮಾಸ್ತರ್ ಬಂದಿಂದ ಇಲ್ಲಿ ಯಾಕೆ ಬಂತು? ಈ ಅಧ್ಯಕ್ಷನ ಆರಿಸಿದ್ದರಿಂದ ಇಲ್ಲಿವರೆಗೆ ಇಲ್ಲದ ಜಾತೀಯತೆ ಇಲ್ಲಿಗೆ ಈಗ ಬಂತನದು. ಎಲ್ಲದೇ ನಾವು SDMC ಕಮಿಟಿ ಊರನ್ನವರು ಆರಿಸೋ ಹೊತ್ನಾಗೆ ಎಲ್ಲ ಕಾಸ್ಟ್ನವ್ರನ್ನೂ ತೊಗೊಂಡಿರ್ತೀವಿ. ಅವಾಗ ಬರ್ದ ಇಲ್ಲದ ಜಾತೀಯತೆ ಈಗ ಯಾವಾಗ ಬಂತು? ಆಮೇಲೆ ಇವರು ಏನಿಲ್ಲ, ಇವರು ತಮ್ಮ ಸ್ವಾರ್ಥಕ್ಕಾಗಿ ಜಾತೀಯತೆ ತಂದು ಈ ಶಾಲೆ ಒಳಗೆ ಹಾಕಿ ಈ ಶಾಲೆ ಹೆಸರು ಕೆಡ್ಸಕ್ಕೆ ಹತ್ಯಾರ. ಮುಖ್ಯ ಗುರುಗಳು ಅಮಾನತುಗೊಳ್ಬೇಕು. ಅವನ ಅಧ್ಯಕ್ಷದಿಂದ ಸ್ಥಾನದಿಂದ ತೆಳಗಿಳಿಸಿ ನಾವು ಮತ್ತೊಬ್ಬರ ಅಧ್ಯಕ್ಷರನ್ನ ಆರಿಸ್ಕೋತೀವಿ. ಇನ್ನು ಕಳೆದ ತಿಂಗಳವಷ್ಟೇ ಹಿರೇಶೆಲ್ಲಿಕೇರಿ ಗ್ರಾಮದ ಸರ್ಕಾರಿ ಶಾಲೆ ಶತಮಾನೋತ್ಸವ ಆಚರಿಸಿಕೊಂಡಿದ್ದು, ಆ ಶಾಲಾ ಕಾರ್ಯಕ್ರಮದಲ್ಲಿ ನಡೆದ ಖರ್ಚು ವೆಚ್ಚದಲ್ಲಿ ಅವ್ಯವಹಾರ ನಡೆದಿರೋದನ್ನ ಶಿಕ್ಷಕ ನಿಂಗನಗೌಡ್ ಎಲ್ಲಿ ಎಲ್ಲರ ಮುಂದೆ ಬಾಯಿ ಬಿಡ್ತಾನೆ ಅಂತ ಅಂದುಕೊಂಡು ಶಾಲೆ SDMC ಅಧ್ಯಕ್ಷ ಮತ್ತು ಹೆಡ್ ಮಾಸ್ಟರ್ ಸೇರಿ ಅಮಾಯಕ ಶಿಕ್ಷಕನ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಶಾಲೆಯಿಂದ ವರ್ಗಾಯಿಸುವಂತೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದ ಸುದ್ದಿ ಗ್ರಾಮದಲ್ಲಿ ಹರಡುತ್ತಿದ್ದಂತೆ ಇಂದು ಶಾಲಾ ವಿದ್ಯಾರ್ಥಿಗಳ ಪೋಷಕರು ಅಮಾಯಕ ಶಿಕ್ಷಕನ ನಿಂಗನಗೌಡ್ ಅವರ ಬೆನ್ನಿಗೆ ನಿಂತು ಶಾಲಾ ಆಡಳಿತ ಮಂಡಳಿ ಹಾಗೂ ಹೆಡ್ ಮಾಸ್ಟರ್ ವಿರುದ್ಧ ಪ್ರತಿಭಟಿಸುವ ಮೂಲಕ ಎಚ್ಚರಿಕೆ ರವಾನಿಸಿದ್ರು. ನಾವು ಎಲ್ಲರೂ ಸೇರಿ ಪಟ್ಟಿ ಕುಡಿಸಿದ್ವಿ ರೀ. ಅದು ಪಟ್ಟಿ ಕುಡ್ಸಂತಲೇನ ಅದು ಅಮೌಂಟ್ 1 ಲಕ್ಷ ರೂಪಾಯಿ ಉಳಿತ್ರಿ. 1 ಲಕ್ಷ ರೂಪಾಯಿ ಅಮೌಂಟ್ ಉಳಿದ್ರೆ ಇವ್ರು ಅಧ್ಯಕ್ಷರು ಆಮೇಲೆ ಇವ್ರ ಮೇಡಮ್ ಅವರು ಏನಂದ್ರಿ, ನಮ್ಮನ್ನು ಕರೆದಿಲ್ರಿ. ಅವಾಗ ಅವ್ರು ನಮ್ಮನ್ನು ಕರಿಬೇಕಿತ್ತು ರೀ ಅವ್ರ ಫಂಕ್ಷನ್ಗೆ. ಈಗೆಲ್ಲ ಫಂಕ್ಷನ್ ಲೆಕ್ಕಾಚಾರ ಹೇಳಕ್ಕೆ ನಮ್ಮನ್ನು ಕರಿಬೇಕಿತ್ತು. ಡಂಗ್ರ ಹಾಕಿದ್ರು, ಎಲ್ಲ ಊರನ್ನವ್ರು ಬಂದ್ರಿ. ಬಂದಿಂದ ಆಮೇಲೆ ಅವ್ರು 1 ಲಕ್ಷ ರೂಪಾಯಿ ಉಳ್ದಂಥ ಅಮೌಂಟ್ನ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಇಡಂದ್ರಂತ್ರಿ. ಇದು ಯಾ ನ್ಯಾಯ ರೀ? ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ಗೆ ನಾವು ಯಾಕೆ ಇಡ್ಬೇಕ್ರಿ ಅದನ್ನ ಅಮೌಂಟ್ ರೀ? ಹೌದಿಲ್ರಿ? ಇದನ್ನ ಅದ್ರ ಸಲುವಾಗಿ ನೋಡ್ರಿ ಅವ್ರ ಮಾತು ಕೇಳವಲ್ರು ಅಂಥೇಳಿ ಈ ಥರ ಅವ್ರಿಗೆ ಪಾಪ ಅವ್ರು ಆರೋಪ ಮಾಡಿದ್ರು. ಒಟ್ಟಿನಲ್ಲಿ ಯಾವುದೇ ತಪ್ಪು ಎಸಗದ ಶಿಕ್ಷಕನ ವಿರುದ್ಧ ಆರೋಪ ಹೊರಿಸಿ ಕ್ರಮ ತೆಗೆದುಕೊಳ್ಳುವಂತೆ ಪತ್ರ ಬರೆದಿದ್ದವರಿಗೆ ಹಿರೇಶೆಲ್ಲಿಕೇರಿ ಗ್ರಾಮಸ್ಥರು ಅಮಾಯಕ ಶಿಕ್ಷಕನ ಬೆಂಬಲಕ್ಕೆ ನಿಲ್ಲುವ ಮೂಲಕ ದುಷ್ಟರಿಗೆ ಎಚ್ಚರಿಕೆ ರವಾನಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ MD ಆಸಿಫ್ ಜೊತೆ ಫಿರೋಜ್, B ನ್ಯೂಸ್, ಬಾಗಲಕೋಟ್.